ಜಗದೀಶ್ ಅವರು ಇತ್ತೀಚೆಗೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಾಕಷ್ಟು ವಿಚಾರಗಳಿಗೆ ಒಳ್ಳೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಬಿಗ್ ಬಾಸ್ಗೆ ಏನಾದ್ರು ಹೋಗೋದಕ್ಕೆ ಅವ್ರು ಯೋಚನೆ ಮಾಡ್ತಾ ಇದಾರಾ ಅನ್ನುವಂಥದ್ದು. ಬಿಗ್ ಬಾಸ್ ಆಫರ್ ಬಂದ್ರೆ ನೀವು ಹೋಗ್ತೀರಾ ಏನ್ ಸರ್? ಆಕ್ಚುಲಿ ಹೊರಗಡೆ ಬಿಗ್ ಬಾಸ್ ಆಟ ಆಡ್ತಾ ಇದೀವಿ ನಾವು. ಹೊರಗಡೆ ದೊಡ್ಡ ಬಿಗ್ ಬಾಸ್ ಆಟ ಆಡ್ತಾ ಇದೀವಿ. ಬಟ್ ದರ್ಶನ್ ಲೈಕ್ ಐ ಆಮ್ ಸಾರಿ, ಸುದೀಪ್ ನನಗೆ ತುಂಬಾ ಇಷ್ಟ. ನಮ್ಮ ಡಾಟರ್ಗೆ ತುಂಬಾ ಇಷ್ಟ. ನನ್ನ ಫ್ಯಾಮಿಲಿಗೆ ತುಂಬಾ ಇಷ್ಟ. ಅವ್ರು ಕರೆದ್ರೆ ಹೋಗ್ತೀನಿ. ನಾನು ಇದ್ರಿಗೂ ಯಾರು ಕರೆದಿಲ್ಲ. ನಾನು ಕರೀರು ಅಂತ ಹೇಳಕ್ ಹೋಗಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬಟ್ ಎಸ್, ಡೆಫಿನೆಟ್ಲಿ ಆಸೆ ಇದೆ ಹೋಗ್ಬೇಕು ಅಂತ. ಇಲ್ಲ, ಡೆಫಿನೆಟ್ ಇಟ್ಸ್ ಎ ಗುಡ್ ಪ್ಲಾಟ್ಫಾರ್ಮ್. ಯಾಕಂದ್ರೆ ನಮ್ಗೆ ಈಗ ನಮ್ಗೆ ನೋಡಿ ಮೊಬೈಲಲ್ಲಿ ಇರುವಂತ ಅಭಿಮಾನಿಗಳು ರೀಚ್ ಆಗ್ತೀವಿ. ಅದಕ್ಕೆ ಡಿಫ್ರೆಂಟ್ ಅಭಿಮಾನಿಗಳಿದೆ. ಆ ಅಭಿಮಾನಿಗಳನ್ನ ಇನ್ನೂ ಟಚ್ ಮಾಡಿಲ್ಲ. ಆ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನಿಜವಾಗ್ಲೂ ಚಾನ್ಸ್ ಕೊಟ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ನಾನು ಕೇಳಲ್ಲ, ಕೊಟ್ರೆ ಹೋಗ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಇಲ್ಲೇ ಇಷ್ಟು ಜನ ನಿದ್ದೆಗೆಡ್ಸ್ತಾ ಇದ್ದೀರಾ, ಇಷ್ಟು ಗಲಾಟೆ ಇದೆ. ಇನ್ನ ನೀವು ಅಲ್ಲಿ ಹೋಗ್ಬಿಟ್ರೆ ಅದು ಮನೆ ಒಳಗಡೆ ಇರೋದಕ್ಕೆ ಅವ್ರ ಇರೋ ಕನ್ಸ್ಟೆಂಟ್ಸ್ಗಳು ಆಚೆ ಬರ್ಬೇಕಾಗುತ್ತೆ. ಇಲ್ಲ ಸರ್, ಆತರ ಏನಿಲ್ಲ. ಇಲ್ಲಿ ಬಿಗ್ ಬಾಸ್ ಇಲ್ಲಿ ಸಾಂವಿಧಾನಿಕವಾಗಿ ನಮ್ಗೆ ಅಧಿಕಾರ ಇದೆ, ಮಾಡ್ತೀವಿ. ಬಟ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ತನ್ನದೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅಲ್ಲೊಬ್ಬ ಬಿಗ್ ಬಾಸ್ ಇದಾರೆ. ಅಲ್ಲಿ ನಾವು ಕ್ಲೈಂಟು, ಅವ್ರು ಬಿಗ್ ಬಾಸ್. ಸೊ ಅವ್ರು ಹೇಳ್ದಂಗೆ ಕೇಳಂಗಿದ್ರೆ ಮಾತ್ರ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ಅದು ಆಟದ ನಿಯಮ. ಸೊ ಅದು ಆಟ, ಇದು ಜೀವನ ಮತ್ತೆ ಅದು ಆಟ. ಸೊ ಆಟ ಮತ್ತೆ ಎಂಟರ್ಟೈನ್ಮೆಂಟ್ ಅದರಿಂದ. ಸೊ ಅಲ್ಲಿನ ರೂಲ್ಸ್ ಫಾಲೋ ಮಾಡ್ಬೇಕು. ಅಫ್ಕೋರ್ಸ್ ನಾನು ಅಲ್ಲೋದು ಕೂಡ ನಾನು ಅದೇ ತರ ಫಾಲೋ ಮಾಡ್ತೀನಿ. ನಾನು ಯಾವುದೂ ದೊಡ್ಡ ಸ್ಕೇಲ್ ಇಲ್ಲ. ನಾನು ಅವರೆಲ್ಲ ಒಬ್ಬನಾಗಿರ್ತೀನಿ. ನನ್ಗೇನೋ ಚಾನ್ಸ್ ಸಿಕ್ಕರೆ ಐ ಆಮ್ ರಿಯಲಿ ಹ್ಯಾಪಿ ಟು ಪಾರ್ಟಿಸಿಪೇಟ್ ಇಫ್ ಐ ಗೆಟ್ ಎ ಚಾನ್ಸ್. ನಗು ಬರ್ಲಿಲ್ವಾ? ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.